ಕೇರಳ ಭೂಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ 180ಕ್ಕೆ ಏರಿಕೆ. ಈವರೆಗೆ ಸುಮಾರು 90 ಶವಗಳ ಗುರುತು ಮಾತ್ರ ಪತ್ತೆಯಾಗಿದೆ. ಇನ್ನು 90 ಮಂದಿಯ ಗುರುತೇ ಸಿಗ್ತಾ ಇಲ್ಲ. ಭೂಕುಸಿತಕ್ಕೆ ಸಿಲುಕಿದ ಇನ್ನೂ 225 ಜನರು ನಾಪತ್ತೆಯಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಇದೆ. ಭೂಕುಸಿತದಲ್ಲಿ 400 ಕುಟುಂಬಗಳು ಸಿಲುಕಿದ್ದಾರೆ. ಕೇರಳ ಭೂಕುಸಿತದಲ್ಲಿ ಸಾವನ್ನಪ್ತಾ ಇರುವವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಏರಿಕೆ ಆಗ್ತಾನೇ ಇದೆ. ಸದ್ಯದ ಮಾಹಿತಿಯ ಪ್ರಕಾರ 180ಕ್ಕೆ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ರಾತ್ರಿ ಪೂರ ಅಲ್ಲಿದ್ದಂತಹ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ರಕ್ಷಣಾ ಸಿಬ್ಬಂದಿ ಮಾಡಿದ್ದಾರೆ. ರಕ್ಷಣೆಗೆ ಅನೇಕ ಅಡ್ಡಿ ಆತಂಕಗಳು ಎದುರಾದರೂ ಕೂಡ ಅದೆಲ್ಲವನ್ನ ಮೆಟ್ಟಿ ನಿಂತು ರಕ್ಷಣಾ ಕಾರ್ಯಾಚರಣೆ ಚುರುಕನ್ನ ಪಡೆದುಕೊಂಡಿದೆ. ಮತ್ತೊಂದು ಕಡೆ ಮೃತದೇಹಗಳ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆಯೇ ಸಂಪೂರ್ಣವಾಗಿ ಸ್ಮಶಾನವಾಗಿದೆ. ತಮ್ಮವರನ್ನ ಕಳ್ಕೊಂಡು ಜನ ಗೋಳಾಡ್ತಿದ್ದಾರೆ. 180 ಮೃತದೇಹಗಳ ಪೈಕಿ 90 ಮೃತದೇಹಗಳ ಗುರುತು ಪತ್ತೆಯಾಗಿದೆ. ಪತ್ತೆಯಾದಂತಹ ಮೃತದೇಹಗಳನ್ನು ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಇನ್ನು 90 ಮೃತದೇಹಗಳ ಗುರುತೇ ಪತ್ತೆಯಾಗಿಲ್ಲ. ಯಾಕಂದ್ರೆ ಆ ಪರಿ ಮುಖ ಎಲ್ಲ ಜಿಜ್ಜಿ ಹೋಗಿದೆ, ಗುರುತೇ ಸಿಗ್ತಾ ಇಲ್ಲ. ಸ್ಮಶಾನದಂತಿದೆ ವಯನಾಡು ಮೆಪ್ಪಾಡಿ ಸರ್ಕಾರಿ ಆಸ್ಪತ್ರೆ. ಆಸ್ಪತ್ರೆಯಲ್ಲಿ ಅನಾಥ ಶವಗಳಾದ 10 ಗ್ರಾಮಸ್ಥರು. ಶವಗಳನ್ನು ಗುರುತಿಸೋಕೆ ತಮ್ಮವರು ಯಾರೂ ಉಳಿದಿಲ್ಲ. ಊರಿಗೆ ಊರೇ ಸರ್ವನಾಶವಾಗಿದೆ. ಕುಟುಂಬಗಳು ಸಂಪೂರ್ಣವಾಗಿ ಸಮಾಧಿಯಾಗಿವೆ. ಆಸ್ಪತ್ರೆಯಲ್ಲಿ ಶವಗಳ ದೃಶ್ಯ ನೋಡಿದ್ರೆ ಎಂಥವರ ಮನ ಕಲಕುತ್ತೆ. ಶವಾಗಾರದಂತೆ ಇಡೀ ಮೆಪ್ಪಾಡಿ ಆಸ್ಪತ್ರೆ ಭಾಸವಾಗ್ತಾ ಇದೆ. ನಾವು ಸಾಮಾನ್ಯವಾಗಿ ಆಸ್ಪತ್ರೆಗಳಲ್ಲಿ ಶವಾಗಾರವನ್ನ ನೋಡಿರ್ತೀವಿ, ಆದರೆ ಇಲ್ಲಿ ಆಸ್ಪತ್ರೆಯೇ ಸಂಪೂರ್ಣವಾಗಿ ಶವಾಗಾರವಾಗಿ ಮಾರ್ಪಟ್ಟಿದೆ. ಗಮನಿಸ್ತಾ ಇದ್ದೀರಿ, ಸಾಲಾಗಿ ಮೃತದೇಹಗಳನ್ನ ಮಲಗಿಸಲಾಗಿದೆ. ತಮ್ಮವರನ್ನ ಕಳ್ಕೊಂಡು ಒಂದಷ್ಟು ಮಂದಿ ಕಣ್ಣೀರನ್ನ ಹಾಕ್ತಿದ್ದಾರೆ. ಒಂದು ಕಡೆ ಮೃತದೇಹ, ಮತ್ತೊಂದು ಕಡೆ ಅನೇಕ ಮಂದಿ ನಾಪತ್ತೆಯಾಗಿದ್ದಾರೆ. ಅವರ ಸುಳಿವಿಲ್ಲ. ಈ ಪರಿಸ್ಥಿತಿ, ಈ ಪಾಡು, ಈ ನೋವು, ಈ ನರಕ ಯಾರಿಗೂ ಬೇಡ. ಅಂತಹ ದುರಂತಕ್ಕೆ ದೇವರ ನಾಡು ಕೇರಳದ ವಯನಾಡು ಸಾಕ್ಷಿಯಾಗಿದೆ. ಸಾಲಾಗಿ ಮೃತದೇಹಗಳನ್ನು ಮಲಗಿಸಲಾಗಿದೆ.